ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ನೋಡ್ತಿದ್ದೀರಲ್ವ. ಓಕೆ, ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಒಂದು ಹೊಸ ಲಾಗ್ ಜೊತೆ. ಇವತ್ತು ನಾನು ಏನು ಮಾಡಬಹುದು ಇವತ್ತು ನಾನು ಅಂತ ಅಂದ್ಕೊಂಡಾಗ ನನ್ನ ತಲೆಗೆ ಬಂದಿತ್ತು ಒಂದೇ. ಇವತ್ತೆಲ್ಲೂ ನಾನು ಆಚೆ ಹೋಗಿಲ್ಲ, ಹಾಗಾಗಿ ಮನೆಯಲ್ಲಿ ಕೆಲವು ಐಟಮ್ಸ್ಗಳನ್ನ ನಾನು ತರಿಸಿದ್ದೆ. ಬಟ್ ಅದನ್ನೆಲ್ಲ ನಾನು ಓಪನ್ ಮಾಡಿದ್ದೆ. ಇದನ್ನು ನಿಮ್ಮ ಮುಂದೆನೂ ನಾನು ಹಂಚ್ಕೋಬೋದಲ್ಲ ಅಂತ ಅನ್ನಿಸ್ತು. ಚಿಕ್ಕ ಪುಟ್ಟ ಐಟಮ್ಸ್ಗಳು. ಸೊ ಅವನ್ನೆಲ್ಲ ನಿಮ್ಮ ಮುಂದೆ ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಏನೇನು ತಂದಿದ್ದೆ, ಏನು ಎಂತು ಎಲ್ಲದನ್ನು ನಿಮ್ಮ ಮುಂದೆ ನಾನು ಹೇಳ್ಕೊತೀನಿ. ಓಕೆನಾ? ಇವಾಗ ಫಸ್ಟ್ ಏನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ, ಏನು ಆರ್ಡ್ರ್ ಮಾಡಿದ್ದೆ ನಾನು ಅಂತ ನಿಮಗೆ ಹೇಳ್ತೀನಿ ಗೈಸ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ನಾನು ಕೆಲವು ಸಣ್ಣ ಪುಟ್ಟ ಆರ್ಡರ್ ಮಾಡಿದ್ದೆ. ನನ್ನ ಸ್ಕಿನ್ ಸೂಟಬಲ್ ಆಗುತ್ತೆ ಇದು. NC25 ಫೌಂಡೇಶನ್ ಕ್ರೀಮ್ ಅಂತ. ಸೊ ಇದು ತುಂಬಾ ಚೆನ್ನಾಗಿ ಎಲ್ಲ ಸ್ಕಿನ್ನಿಗೂ ಹೊಂದ್ಕೊಳ್ಳುತ್ತೆ ಗೈಸ್. ಓಕೆ, ನೋಡ್ತಿದ್ದೀರಲ್ವ? ಈ ಥರ ತುಂಬಾ ಲೈಟ್ ವೇಟ್ ಇರುತ್ತೆ, ಎಲ್ಲ ಸ್ಕಿನ್ನಿಗೂ ಕೂಡ ಸೂಟಬಲ್ ಆಗುತ್ತೆ ಗೈಸ್ ಇದು. ಸೊ ನೆಕ್ಸ್ಟ್ ಯಾರಲ್ಲ ಹುಡುಗಿ ದೇವತರ ಅವಳೆ ಒಂದು ಮಣ ಮೇಕಪ್ ಮಾಡ್ಕೊಂಡು. ಇದು ಆಲ್ಮೋಸ್ಟ್ ಎಲ್ಲ ಕಡೆಗೂ ಸಿಗುತ್ತೆ ಶಾಪಲ್ಲಿ. ನಾನು ಆನ್ಲೈನಲ್ಲಿ ತರಿಸಿದ್ದೆ ಹಾಗಾಗಿ NC25 ತುಂಬಾ ಯಾವುದೇ ಸ್ಕಿನ್ನಿಗೂ ಸೂಟಬಲ್ ಆಗುತ್ತೆ ಗೈಸ್. 24 ಅವರ್ಸು ಕೂಡ ಇರುತ್ತೆ, ವಾಟರ್ ಪ್ರೂಫ್ ಇರುತ್ತೆ ಇದಕ್ಕೆ. ಅದನ್ನು ಬಿಟ್ಟರೆ ಐಬ್ರೋ ಪೆನ್ಸಿಲ್ ಗೈಸ್. ನಾನು ತರಿಸಿದ್ರೆ ಒಂದೇ ಸಲ 3-4 ಹಾಗೆ ತರಿಸ್ಬಿಡ್ತೀನಿ, ಪದೇ ನಾನು ತರಿಸಲ್ಲ. ಸೊ ಹಾಗಾಗಿ 3 ಮೆಂಬರ್ಸ್ ಇನ್ನೂ 3-4 ಇದೆ ಅನಿಸುತ್ತೆ ಒಳಗಡೆ. ಓಕೆನಾ? 3 ಏನೋ ತರಿಸಿದ್ದೀನಿ ಆನ್ಲೈನಲ್ಲಿ. ನನಗೆ ಮೇನ್ ಐಬ್ರೋ ಪೆನ್ಸಿಲು, ಲಿಪ್ಸ್ಟಿಕ್ಕು ಇದೇ ಮೇನ್ ನಾನು ಯೂಸ್ ಮಾಡೋದು. ತುಂಬ ಏನು ಯೂಸ್ ಮಾಡಲ್ಲ. ಆಮೇಲೆ ಈ ಥರ ರಿಂಗ್ ಗೈಸ್. ಈ ಥರ ರಿಂಗ್ನ ನಾನು ಒಂದು 2-3 ಆನ್ಲೈನಲ್ಲಿ ತರಿಸಿದ್ದೀನಿ. ಇದು ಈ ಪೀಸಿಗೆ ಮಾತ್ರ 230 ಬಿದ್ದಿದೆ ಗೈಸ್. ಎಲ್ಲ ನಾನು ಓಪನ್ ಮಾಡಿಬಿಟ್ಟಿದ್ದೀನಿ. ಇಲ್ಲ ಅಂದರೆ ನನಗೆ ಅದು ಐಡಿಯಾನೇ ಇರಲಿಲ್ಲ ಈ ಥರ ನಾನು ತೋರಿಸ್ಕೋಬೇಕು ಅಂತ. ಈಗ ಜಸ್ಟ್ ನಾನು ನನ್ನ ಮಗ ಕೂತ್ಕೊಂಡಾಗ ನನ್ನ ಮಗ ಅಂದ, ಇದನ್ನು ನೀನು ಲಾಗ್ ಮಾಡಿ ಮಮ್ಮಿ, ಹಾಕು, ಏನೂ ಆಗೋಲ್ಲ, ಎಲ್ಲ ಓಪನ್ ಮಾಡಿದ್ದೀನಲ್ಲೋ ಅಂದಿದ್ದಕ್ಕೆ, ಏನೂ ಆಗೋಲ್ಲ ಹಾಕು ಅಂತ ಅಂದಿದ್ದಕ್ಕೆ ನಾನು ನಿಮ್ಮ ಮುಂದೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಈ ಥರ ನೋಡ್ತಿದ್ದೀರಲ್ಲ, ಎಷ್ಟು ಸಕ್ಕತ್ತಾಗಿದೆ ಗೈಸ್. ನನಗಿದು ಭಾಳ ಇಷ್ಟ ಆಯಿತು ಗೈಸ್. ನನಗೆ 250 ಗೈಸ್ ಇದು. ಓಕೆ, ವಾವ್. ನನಗೆ ಈ ಕಲರ್ ಸ್ಯಾರಿ ಇತ್ತು, ಸೊ ಹಂಗಾಗಿ ನನಗೆ ಬೇಕೇ ಬೇಕು ಈ ಕಲರು ಅಂತ ಆನ್ಲೈನಲ್ಲಿ ಹುಡುಕಿ ನಾನು ಆರ್ಡ್ರ್ ಮಾಡಿರೋದು ಗೈಸ್. ಇದು ಒಂದೇ ಸೆಟ್ಟಿಗೆ 250 ಬಿದ್ದಿದೆ ಅಂತ ಅನಿಸುತ್ತೆ. ನೆಕ್ಸ್ಟು ಈ ಜುಮ್ಕ. ಜಡ್ಜ್ಮೆಂಟ್ ಕೊಡ್ತಿಲ್ಲ ನೋಡಿ, ನಾನು ಹಾಕ್ಕೊಂಡಾಗಲೂ ಅಷ್ಟೇ ಚೆನ್ನಾಗಿ. ಓಕೆ, ನನಗೆ ಈ ಥರ ಗೋಲ್ಡ್ ಕಲರ್ ಸ್ಯಾರಿ ಇತ್ತು. ಸೊ ಗೋಲ್ಡ್ ಕಲರ್ ಸ್ಯಾರಿಗೆ ಮ್ಯಾಚಬಲ್ ಆಗುತ್ತೆ ಅಂತ ನಾನು ಈ ಥರ ತೊಗೊಂಡೆ. ನಾನು ಒಂದು ಏನಿಲ್ಲ ಅಂದ್ರೆ 3 ಜುಮ್ಕೆನೂ ಆರ್ಡರ್ ಮಾಡಿದ್ದೆ ನಾನು. ಈ ಥರ ಇದೆ ನೋಡಿ, ಜುಮ್ ಜುಮ್ಕಿ ಜುಮ್ ಜುಮ್ಕಿ ಚಂದ್ರಮುಖಿ ಚಂದ್ರನ. ವಾವ್, ಸೂಪರ್. ನೋಡ್ತಿದ್ದೀರಲ್ಲ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಈ ಥರ ಜುಮ್ಕಿಗಳಂದರೆ. ಸೊ ಇದು 2 ಪೀಸಸ್ ಆಯಿತು. ಇದು ಕೂಡ ಅದು 255 ಬಿದ್ದಿದೆ. ಇದು
300 ಇದೆ ಗೈಸ್. ಇದು ಅದಕ್ಕಿಂತ ಒಂದು 50 ರೂಪಾಯಿ ಜಾಸ್ತಿ ಇರುತ್ತೆ ಅಷ್ಟೇ. 300 ರೂಪಾಯಿ ಜುಮ್ಕ. ಆಮೇಲೆ ನೆಕ್ಸ್ಟ್ ಸ್ಮಾಲ್ ಜುಮ್ಕ. ಏನೇ ಅನ್ನಿ ಸ್ಕಿನ್ನಿಗೆ ಹಿಡ್ಕೊಂಡು ನೋಡಿದಾಗಲೇ ಅದು ಪರ್ಫೆಕ್ಟಾಗಿ ಕಾಣೋದು ಅನಿಸುತ್ತೆ ನಿಮಗೂ ಕೂಡ. ನೋಡಿ, ನನಗೆ ಈ ಥರ ಸ್ಮಾಲ್ ಭಾಳ ಇಷ್ಟ ಗೈಸ್. ನೋಡ್ತಿದ್ದೀರಲ್ವ ಎಷ್ಟು ಸಖತ್ತಾಗಿದೆ. ಹಾಗಂತ ನಾನು 3 ಪೀಸಸ್ಸನ್ನು ನಾವು ಇವು ಎಲ್ಲದನ್ನು ನಾನು ಒಂದೇ ಸಲ ಆರ್ಡ್ರ್ ಮಾಡಿರೋದೆ. ಬಟ್ ಒಂದೊಂದು ಕಾಫಿ ಇದರಲ್ಲೂ ನಾನು ಬೇರೆ ಬೇರೆನೇ ಆರ್ಡರ್ ಮಾಡಿರೋದು ಅಷ್ಟೇ. ನಾನು ಬಿಟ್ಟರೆ 3 ಸೆಟ್ಟನ್ನು ನಾನು ಸಪ್ರೇಟಾಗಿ ಆರ್ಡರ್ ಮಾಡಿದ್ದೀನಿ ಗೈಸ್. ಓಕೆನಾ. ನನಗೆ ಇದು ಭಾಳ ಇಷ್ಟ ಆಯಿತು, ಲೈಕ್ ಆಯಿತು. ಇದು ಸಖತ್ತಾಗಿ ಕಾಣ್ತಿದೆ ಗೈಸ್ ಇದು ನನಗೆ, ಅಲ್ವಾ. ಇದು ಸ್ಯಾರಿಗೂ ಆಗುತ್ತೆ ನೋಡಿ, ಚೂಡಿದಾರಕ್ಕೆ ನನಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಲಕ್ಕಿ. ಓಕೆ, ನನ್ನ ಜುಮ್ಕಿ, ನೇಲ್ ಪಾಲಿಶ್ ಹಾಗೂ ಫೌಂಡೇಶನ್ ಕ್ರೀಮ್ ಇಷ್ಟು ನನ್ನ ಐಟಮ್ ಆಯಿತು. ನೆಕ್ಸ್ಟ್ ಐಟಮು ನನ್ನ ಪರ್ಸ್ನಲ್, ನನ್ನ ಲೈಫ್, ನನ್ನ ಮುಖಕ್ಕೆ, ನನ್ನ ಕಣ್ಣಿಗೆ, ನನ್ನ ಕಿವಿಗೆ ಆಯಿತು. ಓಕೆ, ನನ್ನ ಲಿಪ್ಸಿಗೆ ನಾನು ಯೂಸ್ ಮಾಡ್ತೀನಿ ಲಿಪ್ ಬಾಂಬು ಅಂತಲೂ ಲಿಪ್ಟಿಕ್ ಅಂತಲೂ ವಾಟರ್ ಪ್ರೂಫ್ ಲಿಪ್ಟಿಕ್ಸ್ ಇದೆ ಅದು. ನಾನು ತುಂಬಾ ಯೂಸ್ ಮಾಡಿದ್ದೀನಿ ಆಲ್ರೆಡಿ. ನಾನು ಇದನ್ನು ಇವಾಗ ಲೈಟ್ ಲಿಪ್ಟಿಕ್ ಇದು ಇವಾಗ ಯೂಸ್ ಮಾಡಿದ್ದೀನಿ ಗೈಸ್, ನೋಡೋಣ ಅಂತ. ಬಟ್ ನನಗೇನಿದೇನು ಅಷ್ಟೇನು ಲೈಕ್ ಆಗಲಿಲ್ಲ. ಬಟ್ ಇರಲಿ ಅಲ್ವಾ, ಲೈಟ್ ವೇಟ್ ಆಗಿದ್ದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಇದು ನನಗೆ 150 ಏನೋ ಬಿತ್ತು ವಾಟರ್ ಪ್ರೂಫ್ ಲಿಪ್ಟಿಕ್. ಕಮ್ಮಿ ರೇಟಿಂದ, ಬಜೆಟಿಂದ, ತುಂಬ ಈ ಬಜೆಟಿಂದೇನೇ ತೊಗೊಳಲ್ಲ. ಓಕೆ, ನಾನು ಪರ್ಫ್ಯೂಮ್ನ ಯೂಸ್ ಮಾಡ್ತಿರೋದು ಸಮಥಿಂಗ್ ಸ್ಪೆಷಲ್ ಗೈಸ್. ನಾನು ತುಂಬಾ ಈ ಥರನೂ ಬರುತ್ತೆ ಸಮಥಿಂಗ್. ಸೊ ಇದು ಸಖತ್ ಇಷ್ಟ ನನಗೆ. ಬೇರೆ ಯಾವುದು ನಾನು ಇಷ್ಟಪಡಲ್ಲ, ಪರ್ಫ್ಯೂಮ್ ಮಾತ್ರ ಇದೇ ನಾನು ಜಾಸ್ತಿ ಯೂಸ್ ಮಾಡೋದು. ಯಾವಾಗಲೂ ಅಷ್ಟೇ, ನಾನು ಮದುವೆಗಿಂತ ಮುಂಚೆನೂ ಅಷ್ಟೇ, ಇವಾಗೂ ಅಷ್ಟೇ. ನಾನು ಇದನ್ನು ಸಮಥಿಂಗ್ ಸ್ಪೆಷಲ್ ನನ್ನದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ನಾನು ಆನ್ಲೈನ್ ಮುಖಾಂತರನೇ ತರಿಸಿರೋದು ಗೈಸ್. ಓಕೆ, ನನ್ನ ಇಷ್ಟ. ನಾನು ಇದನ್ನು ಬಿಟ್ಟರೆ ಬೇರೆ ಯಾವುದನ್ನು ಯೂಸ್ ಮಾಡಲ್ಲ. ಓಕೆ, ಆಮೇಲೆ ಬ್ಯೂಟಿಫುಲ್ ಆಗಿರೋದೊಂದು ಕ್ಲಿಪ್, ಆನ್ಲೈನ್ ಕ್ಲಿಪ್ ನೋಡಿದಿರಲ್ವ. ಇದೇನಕ್ಕಪ್ಪ ನಾನು ಹುಡುಕಿ ಇದನ್ನು ಆರ್ಡ್ರ್ ಮಾಡಿರೋದು ಅಂದರೆ, ಒಂದೊಂದು ಸಲ ನನಗೆ ಹೂವಿರಲ್ಲ ಮುಟ್ಕೊಂಡು ಹೋಗಲಿಕ್ಕೆ. ಸೊ ಹಂಗಾಗಿ ಇದನ್ನು ನಾನು ಆರ್ಡ್ರ್ ಮಾಡ್ಕೊಂಡಿರ್ತೀನಿ. ಎಷ್ಟು ಲುಕ್ಕಾಗಿ ಕಾಣುತ್ತೆ ಗೊತ್ತಾ ಗೈಸ್, ಹಾಕ್ಕೊಂಡಿದ್ದೀನಿ. ಓಕೆನಾ, ಈ ಥರ ಚೆನ್ನಾಗಿ ಕಾಣುತ್ತೆ. ಯಾಕೆಂದರೆ ಏನೇ ಒಂದು ನಾವು ತೊಗೊಂಡ್ರು ಹಾಕ್ಕೊಂಡು ಬಿಡಬೇಕು. ಬಂದ ತಕ್ಷಣ ನಾನು ಪರ್ಪರ್ ಅಂತ ಎಲ್ಲ ಬಿಚ್ಚಿಬಿಟ್ಟು ನಾನು ಯೂಸ್ ಮಾಡಿಲ್ಲ, ತೆಗೆದಿಟ್ಟಿದ್ದೆ ನಾನು. ರೋಸಸ್ ಥರ ಬರುತ್ತೆ ಗೈಸ್. ಇದನ್ನು ನಾನು 2 ಕಲರ್ ಮಾಡಿದ್ದೀನಿ. ಒಂದು ಕಲರು ನನ್ನ ತಂಗಿ ಒಯ್ದಿದ್ದಾಳೆ, ಅದಕ್ಕೆ ಇದನ್ನು ನಾನು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣುತ್ತಲ್ವ. ಇನ್ನೊಂದು ರಿಬ್ಬನ್ ಗೈಸ್, ಬ್ಲ್ಯಾಕ್ ರಿಬ್ಬನ್ ನಾನು ಕೆಲವು ಸಲ ಏರ್ನ ಜಾಸ್ತಿ ಓಪನ್ ಬಿಟ್ಕೊಳಲ್ಲ, ಹಾಗಾಗಿ ರಿಬ್ಬನ್ ಹಾಕ್ಕೊಂಡಿರ್ತೀನಿ. ಸೊ ಈ ಥರ ರಿಬ್ಬನ್ 5 ಸೆಟ್ ಇರುತ್ತೆ ಗೈಸ್. 6 ಸೆಟ್ ಇರುತ್ತೆ. 6 ಸೆಟ್ಟು ಕಲರ್ ಇರುತ್ತೆ. ನಾನು 6 ಸೆಟ್ ಕಲರ್ನ ತೊಗೊಂಡಿರ್ತೀನಿ. ಬಟ್ 6 ಸೆಟ್ ಕಲರಲ್ಲಿ ನನಗೆ ತುಂಬಾ ಇಷ್ಟವಾಗೋದ್ರೆ ಬ್ಲ್ಯಾಕ್. ಇನ್ನೂ 5 ಸೆಟ್ ಇರುತ್ತಲ್ಲ, 5 ಸೆಟ್ಟು ನನ್ನ ತಂಗಿ ಅಂತೂ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾಳೆ, ನಾನಂತೂ ಯೂಸ್ ಮಾಡಲ್ಲ. ಇದು ನನ್ನ ಇಷ್ಟವಾದ ಕಲರ್. ಓಕೆ, ನನ್ನ ಅರಮನೆ ಇಷ್ಟು ಆಗಿತ್ತು ಗೈಸ್. ಓಕೆ,
ಇವತ್ತು ನಾನು ಇಷ್ಟು ಐಟಮ್ನ ನನ್ನ ಪರ್ಸ್ನಲ್ಲಾಗಿ ನಾನು ಯೂಸ್ ಮಾಡೋ ಅಂಥದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಾದಮೇಲೆ ನೆಕ್ಸ್ಟ್ ಏನು ಯೂಸ್ ಮಾಡ್ತೀನಿ, ಮತ್ತೆ ನೆಕ್ಸ್ಟ್ ಏನು ತೋರಿಸ್ತೀನಿ, ಬನ್ನಿ ಇನ್ನೂ ಬಾಕಿ ಹೇ ಪಿಕ್ಚರ್. ಕೆಲವು ನನ್ನ ಮುಖ ಕಚ್ಚೋದಾಗಿರ್ಬೋದು, ನನ್ನ ರಿಂಗ್ಸ್ ಆಗಿರ್ಬೋದು, ನನ್ನ ಕ್ಲಿಪ್ ಆಗಿರ್ಬೋದು, ನನ್ನ ಐಬ್ರೋ ಪೆನ್ಸಿಲ್ ಆಗಿರ್ಬೋದು, ನನ್ನ ಲಿಪ್ಸ್ಟಿಕ್ ಆಗಿರ್ಬೋದು. ಸೊ ಇಷ್ಟು ಐಟಮ್ನ ನಾನು ಫಸ್ಟ್ ತೋರಿಸಿದ್ದೀನಿ. ಈಗ ತುಂಬ ಎಲ್ಲ ಹೆಣ್ಮಕ್ಳಿಗೂ ಭಾಳ ಇಷ್ಟನೇ ನಾನು ಯೂಸ್ ಮಾಡೋವಂಥದ್ದು ಐಟಮ್ಸನ್ನ ನಾನು ನಿಮಗೆ ತೋರಿಸಿದ್ದೀನಿ. ನೆಕ್ಸ್ಟ್ ನಾನು ಇವಾಗ ತೋರಿಸ್ತಿರೋದು ಎನಿಟಿ ಬ್ಯಾಗ್ ವೇರ್ ಮಾಡೋದಕ್ಕೆ ಎನಿಟಿ ಬ್ಯಾಗ್ ತೊಗೊಂಡಿದ್ದೀನಿ. ಆನ್ಲೈನಲ್ಲಿ ನಾನೆಲ್ಲ ಪ್ಯಾಕಿಂಗ್ ಎಲ್ಲ ಮುಗಿದಿದೆ ಅನಿಸುತ್ತೆ. ನಾನು ಆನ್ಲೈನಲ್ಲೇ ನಾನು ಎಲ್ಲ ಆರ್ಡ್ರ್ ಮಾಡಿ ತರಿಸಿರೋದು, ನೋಡ್ತಿದ್ದೀರಲ್ವ. ಓಕೆ, ಇದು ನಾನು ಆರ್ಡರ್ ಮಾಡಿ ತರಿಸಿರೋದು. ಒಂದೇ ಬ್ಯಾಗಾ ಅಂತ ನೀವು ಅನ್ಬೋದು. ಅಲ್ಲ, ಇದರ ಒಳಗೆ ಪಿಕ್ಚರ್ ಇನ್ನೂ ತುಂಬಾ ಇದ್ದಾವೆ, ತೋರಿಸ್ತಾ ಹೋಗ್ತೀನಿ ಗೈಸ್. ಓಕೆ, ಇದು ಬ್ಯಾಟು ಬರುತ್ತೆ, ಈ ಥರ ನಾವು ವೇರ್ ಮಾಡ್ಬೋದು. ಇದರಲ್ಲಿ ಸಣ್ಣ ಪರ್ಸು ಏನಂತಾರೆ, ಏನಾದರೂ ಇಟ್ಕೊಂಡು ಸಣ್ಣ ಪುಟ್ಟ ಚೇಂಜಸ್ ಆಗಿರ್ಬೋದು. ಆಧಾರ್ ಕಾರ್ಡ್ ಹಿಡಿಯಲ್ಲ, ಸ್ವಲ್ಪ ಆಧಾರ್ ಕಾರ್ಡೆಲ್ಲ ಹಿಡಿಯುತ್ತೆ. ಓಕೆ, ಇದೊಂದು ಬಾಕಿ ಇರುತ್ತೆ. ಇದರಲ್ಲಿ ಮತ್ತೊಂದು ಸ್ಮಾಲ್ ಪರ್ಸ್, ಒಳಗಡೆ ತುಂಬಾ ಪೇಸ್ ಇದೆ. ಓಕೆನಾ, ಇದೊಂದಿದೆ. ಓಕೆ, ಯಾ ಬ್ಯೂಟಿಫುಲ್ ಗೈಸ್, ವಾವ್. ಓಕೆ, ಇದಂತೂ ಸಕ್ಕತ್ ಇಷ್ಟ ಆಯಿತು ಗೈಸ್ ನನಗೆ ಒಳಗಡೆ. ಯಾಕೆಂದರೆ ಈಗ ಸ್ಮಾಲ್ ಎಲ್ಲರೂ ಇಷ್ಟಪಡೋದ್ರಿಂದ ನೋಡಿ, ಇದೆ ಒಳಗಡೆ ಪ್ಲೇಸಸ್ ತುಂಬಾ ಇದೆ, ಜಾಗನೂ ಭಾಳ ಇದೆ. ಓಕೆನಾ, ಇಷ್ಟು ಒಳಗಡೆ ಒಂದು ಆಲ್ರೆಡಿ ನಾನು ಯೂಸ್ ಮಾಡ್ತಾಯಿದ್ದೀನಿ ಗೈಸ್. ಒಂದು ಆಲ್ರೆಡಿ ನಾನು ಯೂಸ್ ಮಾಡ್ತಿದ್ದೀನಿ ಇವತ್ತಿಂದ. ಒಂದು ಬ್ಯಾಗು, ಇಷ್ಟು ಐಟಮ್ ಇರುತ್ತೆ ಒಳಗಡೆ. ಓಕೆ, ಬೇಡ ಇದು ತೆಗೆದಿಟ್ಬಿಡೋಣ. ಇದಕ್ಕೆ ನಾವು ಎಷ್ಟು ಕೊಟ್ಟಿರಬಹುದು ಗೈಸ್ ಹೇಳಿ ನೋಡೋಣ. ಇದ್ರ ಒಳಗಡೆ ಓಸು ಹಾಕ್ಬಿಡೋಣ. ಇದರಲ್ಲಿ ಇಷ್ಟು ಐಟಮ್ ಇದೆಯಲ್ಲ, ಬೆಸ್ಟ್ ಅನಿಸುತ್ತೆ. ಯಾಕಂದರೆ ಒಂದೇ ಸಲ ನಾವು ಒಂದೇ ಥರ ಹಿಡ್ಕೊಂಡು ಓಡಾಡೋದಕ್ಕಿಂತ ಚೇಂಜಸ್ ಇಟ್ಕೊಂಡು ಓಡಾಡ್ಬೋದಲ್ವ, ಹಾಗಾಗಿ. ಆಮೇಲೆ ಇಲ್ಲಿ ಮೇನ್ ಏನಪ್ಪ ಅಂದರೆ ಈ ಥರ ಇದೆ, ಬಟನ್ ಹಾಕೋದು ಆಗಿರ್ಬೋದು, ಈ ಥರ ಇದೆ. ಆಮೇಲೆ ಇದಕ್ಕೆ ಒಂದು ಥರ ಇದು ಕೊಟ್ಟಿಲ್ಲ, ಇದಕ್ಕೂ ಕೊಟ್ಟಿದ್ದಾರೆ. ಒಂದು ಫುಲ್ಲು ಈ ಥರ ಬರುತ್ತೆ. ಆಮೇಲೆ ಶಾರ್ಟಾಗಿ ಹಿಡ್ಕೋಬಹುದು, ಅಂದರೆ ಇವೆರಡು ತೆಗೆದುಬಿಟ್ಟು ಇಷ್ಟೇ ಹ್ಯಾಂಡ್ ಬ್ಯಾಗ್ ಥರ ಯೂಸ್ ಮಾಡ್ಬೋದು. ಆಮೇಲೆ ಇಲ್ಲ ನಮಗೆ ಅಷ್ಟು ಸಾಧ್ಯ ಇಲ್ಲ, ಇಷ್ಟು ಫುಲ್ ಕಂಫರ್ಟಬಲ್ ಅಂದರೆ ಈ ಥರ ನಾವು ಯೂಸ್ ಮಾಡ್ಬೋದು ಗೈಸ್. ಓಕೆನಾ, ಇದಕ್ಕೆ ನಾವು ಪ್ರೈಸ್ ಕೊಟ್ಟಿರೋದು ಗೈಸ್ 555. ಓಕೆ, 555 600 ಇರಬೇಕು ಗೈಸ್. ಬಿಲ್ಲೆಲ್ಲ ನಾನು ಆಲ್ಮೋಸ್ಟ್ ತೆಗೆದುಬಿಟ್ಟಿದ್ದೀನಿ. 600 ಚಿಲ್ಲರೆ ಇರಬೇಕು ಅನಿಸುತ್ತೆ. ಆನ್ಲೈನಲ್ಲೇ ಬುಕ್ ಮಾಡಿದ್ದು. ಇದೇ ಥರನೇ ಇನ್ನೊಂದು ಕಲರು ಕೂಡ ನಾವು ಬುಕ್ ಮಾಡಿದ್ದೀನಿ. ಸೊ ಇದಿಲ್ಲೇ ಇರಲಿ. ಸೊ ನೆಕ್ಸ್ಟ್ ಇದು ಹಾಳಾಗಬಾರ್ದನ್ನ ಕಾರಣಕ್ಕೆ ನಾವು ಈ ಥರ ಹಾಕಿರ್ತೀವಿ. ಇದೂ ಸೇಮ್ ಡಾಲ್, ಬೇಬಿ ಡಾಲ್, ಇದನ್ನು ಸೇಮೇ ಗೈಸ್. ಓಕೆನಾ, ಈ ಥರ ವೇರ್ ಮಾಡ್ಬೋದು. ಮತ್ತು ನೆಕ್ಸ್ಟ್ ಈ ಥರನೂ ನಾವು ಶಾರ್ಟ್ ಕಟ್ಟಲ್ಲೇ ವೇರ್ ಮಾಡ್ಬೋದು. ಓಕೆ,
ಏನಕ್ಕೆ ಎರಡು ಕಲರ್ ಒಂದೇ ಥರ ತೊಗೊಂಡಿದ್ದೀರಲ್ಲ ಅಂತ ಅನ್ಬೋದು. ಬಟ್ ಎರಡು ಕಲರು ಸೇಮ್ ಇರಬಹುದು, ಬಟ್ ಸ್ವಲ್ಪ ವ್ಯತ್ಯಾಸ ಇದೆ ಗೈಸ್, ಓಕೆನಾ. ಬಟ್ ಅದು ದೃಷ್ಟಿ ಇಟ್ಟು ನೋಡಿದ್ರೆ ಸೇಮ್ ಟು ಸೇಮ್, ಬಟ್ ಚೇಂಜಸ್ ಇದೆ ಅಂತ ಅಷ್ಟೇ. ಸೊ ಇದನ್ನು ಕೂಡ ಆನ್ಲೈನಲ್ಲೇ ಬುಕ್ ಮಾಡಿದ್ದು. ಓಪನ್ ಮಾಡ್ತೀನಿ. ಇದರಲ್ಲೂ ಕೂಡ ತುಂಬಾ ಐಟಮ್ಸ್ ಇದೆ. ವಾವ್, ಒಳಗಡೆ ಒಂದು ಪರ್ಸ್ ಇದೆ ಗೈಸ್, ಅದಕ್ಕೂ ಒಂದು ಚೈನ್ ಇದೆ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ. ಚಿಂದಿ ಚಿತ್ರಾನ್ನ ಗೋಧಿ ಮೊಸರು. ವಾವ್, ನಾನು ಈಗ ಯಾಕಂದ್ರೆ ಡ್ರೆಸ್ಸಿಗೂ ಫುಲ್ ಮ್ಯಾಚ್ ಆಗುತ್ತೆ ಗೈಸ್, ಫುಲ್ ಮ್ಯಾಚ್ ಆಗ್ತಿದೆ. ಚೆನ್ನಾಗಿದೆ. ಇದೊಂದು ಸೇಮ್ ಟು ಸೇಮ್ ಈಗ ಯೂಸ್ ಮಾಡ್ತಿದ್ದೀನಲ್ಲ ಅದೇ ಥರನೇ ಇದು ಕೂಡ. ಆಮೇಲೆ ಪುಟ್ಟ ಪರ್ಸ್, ಇಲ್ಲಿ ನಮ್ಮದು ಚೇಂಜಸ್ಸು, ಆಧಾರ ಕಾರ್ಡು, ಹಾಗೆ ಪಾನ್ ಕಾರ್ಡು ಎಲ್ಲದನ್ನು ನಾವು ಯೂಸ್ ಮಾಡ್ಬೋದು. ಇದು ಕೂಡ ತುಂಬಾ ಫೇಸ್ ಇದೆ ನೋಡಿ ಗೈಸ್. ಆರಾಮಾಗೆ ಒಂದು ಜೊತೆ ಬಟ್ಟೆ ಇಟ್ಕೊಂಡು ವೇರ್ ಮಾಡಿಕೊಂಡು ಹೋಗ್ಬೋದು ಎಲ್ಲಿಗಾದ್ರೂ ಹೋಗೋದಿದ್ರೆ ಅಲ್ವಾ. ಸಕ್ಕತ್ತಾಗಿದೆ. ತುಂಬಾ ಚೆನ್ನಾಗಿದೆ ಗೈಸ್. ಓಕೆ, ಯಾಕಪ್ಪ ಎರಡು ಒಂದೇ ಥರ ಕಲರ್ ಆರ್ಡ್ರ್ ಮಾಡಿದ್ದಾಳೆ ಅಂತ ಅನ್ಕೋಬೋದು. ಬಟ್ ಇದನ್ನು ನನಗೆ ಒಬ್ಬರು ಫ್ರೆಂಡು ಆರ್ಡರ್ ಮಾಡಿ ನನಗೆ ಕೊಟ್ಟಿದ್ದು, ಓಕೆನಾ. ನಾನು ಆರ್ಡರ್ ಮಾಡಿದ್ದಲ್ಲ, ಇದು ನನ್ನ ಫ್ರೆಂಡ್ ನನಗೋಸ್ಕರ ಪ್ರೇಮ ಅನ್ನೋ ಹುಡುಗಿ ಆರ್ಡರ್ ಮಾಡಿ ಕೊಟ್ಟಿದ್ದು ಎರಡು ಬ್ಯಾಗ್ನ. ಸೊ ನೋಡ್ತಿದ್ದೀರಾ ಅಲ್ವಾ, ಎರಡು ಬ್ಯಾಗ್ನ ಅವಳೇ ನನಗೆ ಆರ್ಡರ್ ಮಾಡಿ ಕೊಟ್ಟಿದ್ದು. ಯಾಕಪ್ಪ ಎರಡು ಬ್ಯಾಗ್ ಒಂದೇ ಥರ ಕಲರ್ ಆರ್ಡ್ರ್ ಮಾಡಿದ್ದಾಳೆ ಅಂತ ಅನ್ಕೋಬೋದು. ಬಟ್ ಅವಳಿಗೆ ಗೊತ್ತಿರಲಿಲ್ಲ. ಫಸ್ಟಿಗೆ ಒಂದು ಕಲರ್ ಆಲ್ರೆಡಿ ಅವಳು ಬುಕ್ ಮಾಡಿದ್ಲು, ಮತ್ತು ಒಂದು ಸಲ ನನಗೆ ಕೊಟ್ಟಿದ್ಲು, ನಿನಗೆ ಯಾವ ಕಲರ್ ಬೇಕು ಚೂಸ್ ಮಾಡು ಅಂತ. ಆವಾಗ ನಾನು ಅದೇ ಸೇಮ್ ಕಲರೇ ಚೂಸ್ ಮಾಡಿದ್ದೀನಿ. ಬಟ್ ಅವಳು ಹೇಳಿಲ್ಲ. ಆಮೇಲೆ ಆರ್ಡರ್ ಅದು ಬಂದಾಗಲೇ, ಡೆಲಿವರಿ ಆದಾಗಲೇ ನನಗೆ ಗೊತ್ತಾಗಿತ್ತು ಎರಡೂ ಕಲರ್, ಬಟ್ ಒಂದೊಂದು ದಿನ ಒಂದು ಬಂದಿದ್ದದು. ಸೊ ಮತ್ತೆ ಏನು ವಾಪಸ್ ಕಳಿಸೋದು ಅಂದ್ಕೊಂಡು, ಇರಲಿ ಯೂಸ್ ಮಾಡೋಕ್ಕೆ ಬರುತ್ತೆ ಅಂತ ಹಾಗೆ ನಾನು ವಾಪಸ್ ಬಿಡಲಿಲ್ಲ. ಯಾಕಂದರೆ ಅಷ್ಟು ಪ್ರೀತಿಯಿಂದ ಅವರು ನಮಗೆ ಆರ್ಡರ್ ಮಾಡಿದ್ದಾರೆ, ಅಷ್ಟು ಪ್ರೀತಿಯಿಂದ ನಮಗೆ ಕೊಡಿಸಿದ್ದಾರೆ ಅಂದಾಗ ನಾವು ಅದನ್ನು ಕೊಡೋದು ಅಷ್ಟು ಸರಿ ಇರಲ್ಲ. ಹಾಗಾಗಿ ಏನೂ ಆಗಲ್ಲ ಅಲ್ವಾ. ಒಂದು ಜೊತೆ ಎರಡು ಜೊತೆ ನಾವು ಬಟ್ಟೆನ ಆರಾಮಾಗಿ ಇಟ್ಕೊಂಡು ವೇರ್ ತಗೊಂಡು ಹೋಗ್ಬೋದು. ಅದರಲ್ಲಿ ಸಣ್ಣ ಪುಟ್ಟ ಪರ್ಸ್ಗಳಿದೆಯಲ್ಲ, ಅದು ಡೈಲಿ ವೇರಿಗೆ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಸುಮ್ಮನಾದೆ. ಈ ಬ್ಯಾಗ್ನ ಆರ್ಡ್ರ್ ಮಾಡಿರೋ ಪ್ರೇಮನ್ಗೆ ಥ್ಯಾಂಕ್ ಯು ಸೋ ಮಚ್, ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಇದಕ್ಕೂ ಮೇಲೆ ನಾನು ಏನು ಹೇಳೋಕ್ಕಾಗಲ್ಲ ಅನಿಸುತ್ತೆ. ಯಾಕೆಂದರೆ ಇದುವರೆಗೂ ಅವರಿಂದ ನಾವು ಸಾಕಷ್ಟು ಪಡ್ಕೊಂಡಿದ್ದೀವಿ, ನನ್ನಿಂದನೇ ಅವ್ರಿಗೇನು ಸಿಕ್ಕಿಲ್ಲ ಅನಿಸುತ್ತೆ. ಮೇ ಬಿ ಒಳ್ಳೆ ಗಿಫ್ಟ್ ಹೆಣ್ಮಕ್ಳಿಗಲ್ವ. ಎನಿ ಟೈಮ್ ಎನಿ ಸೆಕೆಂಡ್ ಅದನ್ನು ನಾವು ಡೈಲಿ ಬೇಕೇ ಬೇಕು ನಮಗದು. ಹಂಗಾಗಿ ನಾನು ಪರ್ಸ್ ತೊಗೋಬೇಕಾಗಿತ್ತು, ತಗೊಳಕ್ಕಾಗಿಲ್ಲ. ಬಟ್ ಗಿಫ್ಟಾಗಿ ಅವರೇ ಕೊಟ್ಟಾಗ ನಮಗೆ ಇನ್ನೂ ಖುಷಿ ಆಯಿತು ಅಷ್ಟೇ. ನೆಕ್ಸ್ಟ್ ನಾವು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ಇವತ್ತು ನಾನು ಕೋರ್ಟ್ ಹತ್ರ ಹೋಗಿದ್ದೆ, ನಮ್ಮ ಲಾಯರ್ ಹತ್ರ. ಸೊ ನನ್ನ ಲಾಯರ್ ಹತ್ರ ನಾನು ಹೋದಾಗ ಇವತ್ತು ಇಷ್ಟಿಷ್ಟು ಅಮೌಂಟು ನನ್ನ ಬ್ಯಾಂಕಿಂದ ಏನು ಬಂದಿದೆ, ಏನು ಬಂದಿಲ್ಲ, ಎಷ್ಟು ಅಮೌಂಟ್ ಬಂದಿದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಹಂಗಾಗಿ ಬ್ಯಾಂಕಿಗೆ ಹೋಗಿ ಒಂದು ಲಿಸ್ಟ್ ಮಾಡಿಸ್ಕೊಂಡು ಅದನ್ನು ತಗೊಂಡೋಗಿ ಕೊಟ್ಟಿದ್ದು. ಕಾಣ್ತಿದೆಯಾ? ಹೆಂಗೆ ಹಿಡಿಬೇಕು ಅಂತ ಗೊತ್ತಾಗ್ತಿಲ್ಲ ಗೈಸ್.
ಓಕೆ, ನಿಮಗೆ ಇದರಲ್ಲಿ ಜಡ್ಜ್ಮೆಂಟು ಗೊತ್ತಾಗ್ತಿಲ್ಲ ಅನಿಸುತ್ತೆ. ನನಗೆ ಬ್ಯಾಲೆನ್ಸ್ 3,75,000 ಕೊಟ್ಟಿದ್ದಾರೆ ಅಂತ ನಮ್ಮ ಗಂಡ ನಮಗೆ ಹೇಳಿದ್ದು. ಆಮೇಲೆ ಅದನ್ನು ಬಿಟ್ಟರೆ ನನಗೆ ಅವರು ಕೊಟ್ಟಿರೋದು 2,30,000 ಗೈಸ್. ಓಕೆ, ಅದು ಉಲ್ಟಾ ಕಾಣ್ತಿದೆ. 2,30,000 ರೂಪಾಯಿ ನನಗೆ ಅವ್ರು ಕೊಟ್ಟಿರೋದು. ಸೊ ಇವತ್ತು ನಾನು ಅದನ್ನು ಲೆಕ್ಕನ ನೋಡಿಕೊಂಡು ಸ್ವಲ್ಪ ಕೋರ್ಟಿಗೆ ಹೋಗಿ ಬಂದಿದ್ದು. ಇದನ್ನು ಯಾಕಪ್ಪ ತೋರಿಸ್ತಿದ್ದೀನಿ ಅಂದರೆ ನಮ್ಮ ಜೀವನದ ಕಥೆನ ನಿಮಗೆ ಹೇಳ್ತಾ ಹೋಗ್ತೀನಿ ಗೈಸ್. ಪ್ರತಿದಿನ ನಮ್ಮ ಸ್ಟೋರಿ ಏನಿದೆ ಅದು ಕೆಲವು 2 ಲಾಗಲ್ಲಿ ನಾನು ಕೆಲವು ನೋಡಿರ್ತಾರೆ, ಕೆಲವು ನೋಡಿರಲ್ಲ. ಬಟ್ ಮತ್ತೆ ನಾನು ಸ್ಟಾರ್ಟ್ ಮಾಡ್ತೀನಿ ನನ್ನ ಲೈಫ್ ಜರ್ನಿ. ನನ್ನ ಕೋರ್ಟಲ್ಲಿ ಏನು ನಡೀತಿದೆ, ಏನು ನಡೀತಿಲ್ಲ ಅಂತಲೂ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮಗೆ ಇನ್ನು ಬ್ಯಾಲೆನ್ಸ್ ಕಟ್ಟಬೇಕಾಗಿರೋದು ಬ್ಯಾಲೆನ್ಸ್ 6,50,000 ಅಷ್ಟು ಅವರು ನನಗೆ ಕಟ್ಟಬೇಕಾಗಿರೋದು ನನ್ನ ಗಂಡ. ನೋಡೋಣ ಯಾವಾಗ ಕಟ್ತಾರೆ ಅಂತ. ಯಾವಾಗ ಕಟ್ತಾರೆ ಯಾವಾಗಿಲ್ಲೋ ನನಗಂತೂ ಗೊತ್ತಿಲ್ಲ. ಬಟ್ ಹೋಪ್ ಇದೆ ಯಾವಾಗ ಕಟ್ತಾರೆ ಅಂತ. ನೋಡೋಣ, ಕಟ್ಟಿದರೆ ಓಕೆ, ಕಟ್ಟಲೇ ಇಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ. ಓಕೆ, ಇದು ನನ್ನ ಲೈಫು ಜರ್ನಿ, ನನ್ನ ಇವತ್ತಿನ ದಿನ. ನಾಳೆ ಕೋರ್ಟ್ ಇದೆ, ನಾಳೆ ಕೋರ್ಟಿಗೆ ಹೋಗಬೇಕು. ಕೋರ್ಟಲ್ಲಿ ಏನಾಗುತ್ತೆ ಅಂತ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಯಾಕೆಂದರೆ ಪ್ರತಿದಿನ ನನ್ನ ಲೈಫ್ ಜರ್ನಿ ಬಗ್ಗೆ ಹೇಳಬೇಕು ಅಂತ ಅಂದ್ಕೊತೀನಿ. ಬಟ್ ಟೈಮ್ ಸಾಲ್ತಿಲ್ಲ ನನಗೆ, ಗೊತ್ತಾಗ್ತಿಲ್ಲ. ಯಾಕೆಂದರೆ ಹೆಂಗೆ ಲಾಗ್ನ ಸ್ಟಾರ್ಟ್ ಮಾಡಬೇಕು, ಅದಕ್ಕೆ ರೆಸ್ಪಾನ್ಸ್ ಬಂದರೆ ಏನಾದರೂ ಒಂದು ಮಾಡ್ಬೋದು. ರೆಸ್ಪಾನ್ಸೇ ಬರ್ತಿಲ್ಲ ಅನ್ನೋದೊಂದು ಬೇಜಾರಿದೆ. ಬಟ್ ನನ್ನ ಹಣೆ ಬರನೇ ಸರಿ ಇಲ್ಲ ಅನಿಸುತ್ತೆ. ನಾನು ಏನು ಮಾಡೋಕ್ಕೆ ಹೋದರೂ ಅದು ಯಾವುದೂ ಆಗೋದೇ ಇಲ್ಲ. ಕೆಟ್ಟು ಬೇಜಾರು ಗೈಸ್. ಏನಪ್ಪ ನನ್ನ ಹಣೆ ಬರ ಹಿಂಗೆ ಬರ್ತಿದೆಯಾ ಅಂತ ಅನಿಸುತ್ತೆ. ಯಾಕಂದರೆ ನನ್ನ ಲೈಫಲ್ಲಿ ನನ್ನ ಯಾವುದೂ ಸರಿ ಇಲ್ಲ ಗೈಸ್, ಯಾವುದೊಂದು ಸರಿ ಇಲ್ಲ. ಹೋಗಲಿ ಬಿಡಿ, ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನನ್ನ ಲಾಗಲ್ಲಿ ಏನೇನು ಆಗ್ತಿದೆ ನನ್ನ ಲೈಫಲ್ಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎನಿವೆ, ಇದು ನನ್ನ ದಿನ ಆಗಿತ್ತು ಇವತ್ತು. ನಾನಿವತ್ತು ಸಣ್ಣ ಪುಟ್ಟ ಅಲೆ ಎಲ್ಲ ಓಪನ್ ಮಾಡಿಬಿಟ್ಟಿದ್ದೀನಿ. ಓಪನ್ ಮಾಡಿ ನಾನು ಹೆಂಗೆ ತೋರಿಸೋಣ ಅಂತ ಅನ್ಕೊತ ಇದ್ದೆ. ಅದಕ್ಕೆ ನನ್ನ ಮಗ ಇದು ಏನೂ ಆಗೋಲ್ಲ, ತೋರಿಸು ಅಮ್ಮ ಅಂತ ಅಂದಿದ್ದಕ್ಕೆ ನಾನು ಲಾಗ್ ಮಾಡ್ತಿದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಗೈಸ್. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಗೈಸ್, ಕಮೆಂಟ್ ಮಾಡಿ. ಇದಕ್ಕೂ ನಾನು ಏನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ. ನೀವೇ ಎಲ್ಲರದ್ದು ಈ ಸಂಜೆ 6 ಗಂಟೆ ಆಗ್ತಾಯಿದೆ. ಸಂಜೆ 6 ಗಂಟೆ. ಎಲ್ಲರದ್ದು ಟೀ ಆಗಿದೆಯಾ? ನಮ್ಮದಂತೂ ಟೀ ಮುಗಿಸ್ಕೊಂಡು ನಿಮ್ಮ ಕ್ಯಾಮ್ರಾ ಮುಂದೆ ನಾನು ಬಂದಿದ್ದೀನಿ. ಪ್ಲೀಸ್ ನನ್ನಿಂದ ಏನಾದರೂ ತಪ್ಪುಗಳು ಮಾತುಗಳು ಬಂದಿದ್ದರೆ ದಯವಿಟ್ಟು ಕ್ಷಮಿಸಿ. ಬಟ್ ಇದ್ದದ್ದನ್ನು ನೇರವಾಗಿ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅದಕ್ಕೆ ಬಣ್ಣ ಹಚ್ಚಿ ಅದನ್ನು ಇನ್ನೊಂದು ಥರ ತೋರಿಸೋದು ನನಗೆ ಇಷ್ಟ ಬರಲ್ಲ. ಇವತ್ತೇನಿದೆಯೋ ಅದನ್ನು ನಿಮ್ಮ ಮುಂದೆ ತೋರಿಸಿದ್ದೀನಿ. ಸಣ್ಣ ಪುಟ್ಟನೇ ಆಗಲಿ ತೋರಿಸಿದ್ದೀನಿ, ಅದು ನನಗೆ ಖುಷಿ ಇದೆ. ಎನಿವೆ, ಎಲ್ಲರಿಗೂ ನನ್ನ ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಹೇಳ್ತಾಯಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ? ಇದೆ ಹೇಳೋದು. ಮತ್ತು ನೆಕ್ಸ್ಟು ಲಾಗಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ. ನಾನು ನಿಮ್ಮನೆ ಪ್ರೀತಿಯ ಕುಸುಮ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಲಾಗ್ನ ಮುಗಿಸ್ತಿದ್ದೀನಿ ಗೈಸ್.